ಮ್ಯಾಟ್ರಿಮೋನಿಯಲ್ಲಿ ವರ ಹುಡುಕುವಂತ ಯುವತಿಯರು ಎಚ್ಚರವಾಗಿದ್ರೆ ಒಳ್ಳೆಯದು. ಯಾಕಂದ್ರೆ ಮಂಗಳೂರಿನಲ್ಲಿ ಬೆಳಕಿಗೆ ಬಂದಿದೆ ಒಂದು ಬೆಚ್ಚಿ ಬೀಳಿಸುವ ವಂಚನೆ ಕೇಸ್. 9 ಯುವತಿಯರ ಬಾಳಲ್ಲಿ ಚೆಲ್ಲಾಟವಾಡಿದ್ದ ಮ್ಯಾಟ್ರಿಮೋನಿ ಮನ್ಮಥ ಈಗ ಪೊಲೀಸರ ಅತಿಥಿಯಾಗಿದ್ದಾನೆ. ಮ್ಯಾಟ್ರಿಮೋನಿಯಲ್ಲಿ ಯುವತಿಯರಿಗೆ ಮದುವೆ ಹೆಸರಲ್ಲಿ ವಂಚನೆ ಮಾಡ್ತಾ ಇದ್ದ. ಹಸೆಮಣೆ ಏರಿ ತಾಳಿ ಕಟ್ಟಿ ಲಕ್ಷ ಹಣ ಪೀಕಿ ಕೈ ಕೊಡ್ತಾ ಇದ್ದಂತ ನಯವಂಚಕ ಈತ. ಒಂದಲ್ಲ ಎರಡಲ್ಲ, ಈತನಿಂದ ಮೋಸ ಹೋಗಿರೋದು ಬರೋಬ್ಬರಿ 9 ಜನ ಹೆಣ್ಮಕ್ಳು. ಮ್ಯಾಟ್ರಿಮೋನಿಯಲ್ಲಿ ಪ್ರೊಫೈಲ್ ಅನ್ನ ಅಪ್ಲೋಡ್ ಮಾಡ್ತಾ ಇದ್ದ. ಅದಾದ ಬಳಿಕ ಮದುವೆಯಾಗಿ ಮೋಸ ಮಾಡ್ತಾ ಇದ್ದ. ಒಟ್ಟು 9 ಜನ ಯುವತಿಯರಿಗೆ ಈತ ಮೋಸ ಮಾಡಿದ್ದಾನೆ. ಕಾರ್ಕಳದ ಓರ್ವ ಹುಡುಗಿ, ಮುಂಬೈನ 2 ಹುಡುಗಿಯರಿಗೆ, ಬೆಂಗಳೂರಿನ 2 ಹುಡುಗಿಯರಿಗೆ ಈತ ಮೋಸ ಮಾಡಿದ್ದಾನೆ. ವಿಚಾರಣೆ ವೇಳೆ ಮ್ಯಾಟ್ರಿಮೋನಿಯ ಆರೋಪಿ ಸುಶಾಂತ್ ಪೂಜಾರಿಯ ಎಲ್ಲಾ ವಿಚಾರ ಈಗ ಬೆಳಕಿಗೆ ಬರ್ತಾ ಇದೆ. ಹಾಗಾಗಿ ಮ್ಯಾಟ್ರಿಮೋನಿಯಲ್ಲಿ ಮದುವೆ ಆಗೋದಕ್ಕೇನಾದ್ರೂ ವರವನ್ನ ಹುಡುಕ್ತಾ ಇದ್ರೆ ಯುವತಿಯರು ಎಚ್ಚರವಾಗಿದ್ರೆ ಒಳ್ಳೆಯದು. ಮುಂಬೈನ 2 ಹುಡುಗಿಯರಿಗೆ ಈತ ನಂಬಿಸಿ ಮೋಸ ಮಾಡಿದ್ದಾನೆ. ಜೊತೆಗೆ ಬೆಂಗಳೂರಿನಲ್ಲೂ ಕೂಡ 2 ಹುಡುಗಿಯರಿಗೆ ಮೋಸ ಮಾಡಿದ್ದಾನೆ. ಮುಂಬೈನಲ್ಲಿ ಸಂತ್ರಸ್ತೆಯೋರ್ವಳನ್ನ ಮದುವೆ ಆಗೋದಾಗಿ ಹೇಳಿ ವಂಚನೆ ಮಾಡಿದ್ದು, ಹಂತವಾಗಿ ಸುಮಾರು 6.6 ಲಕ್ಷ ಹಣವನ್ನ ಪೀಕಿ ನಾಪತ್ತೆಯಾಗಿದ್ದ. ಇನ್ನು ಮಂಗಳೂರಿನ ಕಾವೂರು ಪೊಲೀಸ್ ಠಾಣೆಯಲ್ಲಿ ದೂರನ್ನ ನೀಡಿದ್ರು ಸಂತ್ರಸ್ತೆ. ವಿಚಾರಣೆ ವೇಳೆ ಮ್ಯಾಟ್ರಿಮೋನಿ ಮನ್ಮಥನ ಕರ್ಮಕಾಂಡಗಳು ಬಯಲಾಗಿದೆ. ಆರೋಪಿ ಸುಶಾಂತ್ ಪೂಜಾರಿ ಕೇಸ್ ಹಿಸ್ಟರಿ ಕೆದಕಿದ್ದಾರೆ ಪೊಲೀಸರು. ಪೊಲೀಸರ ಒಂದ್ಸಲ ಶಾಕ್ ಆಗಿದ್ದಾರೆ. 2021ರಲ್ಲೇ ಉಡುಪಿಯ ಹುಡುಗಿಯೊಬ್ಬಳನ್ನ ಮದುವೆಯಾಗಿದ್ದ ಆರೋಪಿ. ಜೊತೆಗೆ ಉಡುಪಿಯ 2 ಯುವತಿಯರಿಗೆ ಮದುವೆ ಆಗೋದಾಗಿ ಹಣ ಪಡೆದು ವಂಚನೆ ಮಾಡಿದ್ದ. ಮುಂಬೈನ 2 ಹುಡುಗಿಯರನ್ನ ಕೂಡ ಮದುವೆ ಹೆಸರಲ್ಲಿ ಹಣ ಪಡೆದು ವಂಚನೆ ಮಾಡಿ ಎಸ್ಕೇಪ್ ಆಗಿದ್ದಾನೆ. ಇನ್ನು ಬೆಂಗಳೂರಿನಲ್ಲೂ ಕೂಡ 2 ಹುಡುಗಿಯರನ್ನ ಮದುವೆಯಾಗೋದಾಗಿ ನಂಬಿಸಿ ಮೋಸ ಮಾಡಿದ್ದಾನೆ. ಕಾರ್ಕಳದಲ್ಲಿ 1 ಹುಡುಗಿಗೆ ಮದುವೆ ಆಗೋದಾಗಿ ನಂಬಿಸಿ ಮೋಸ ಮಾಡಿರುವ ಪ್ರಕರಣ ಈಗ ಬೆಳಕಿಗೆ ಬಂದಿದೆ. ಸುಶಾಂತ್ ಪೂಜಾರಿ ವಂಚನೆಗೆ ಮತ್ತೋರ್ವ ಆರೋಪಿ ಕೂಡ ಸಾಥ್ ನೀಡಿದ್ದ. ಆ ಆರೋಪಿ ಕೂಡ ಈಗ ಅರೆಸ್ಟ್ ಆಗಿದ್ದಾನೆ. ಸುಶಾಂತ್ ಪೂಜಾರಿ ನನ್ನ ಅಳಿ ಅಂತ ಹೇಳ್ಕೊಂಡು ವಂಚನೆಗೆ ಸಾಥ್ ನೀಡಿದ್ದ ಮಾವ ಭಾಸ್ಕರ್. ದೂರು ನೀಡಿದ ಸಂತ್ರಸ್ತೆಗೆ ಸುಶಾಂತ್ ನನ್ನ ಅಳಿ ಅಂತ ಹೇಳ್ಕೊಂಡು ನಂಬಿಸಿ ಭಾಸ್ಕರ್ ಮದುವೆ ಕೂಡ ಮಾಡಿಸಿದ್ದ. ಜೊತೆಗೆ ಸಂತ್ರಸ್ತೆಯ ಕುಟುಂಬಕ್ಕೆ ನಂಬಿಸಬೇಕು ಅನ್ನುವ ಸಂಬಂಧ ಧಾರ್ಮಿಕ ವಿಧಿವಿಧಾನದಲ್ಲೂ ಕೂಡ ಭಾಸ್ಕರ್ ಭಾಗಿಯಾಗಿದ್ದ. ಥೇಟ್ ಮಾವನ ರೀತಿನೇ ತಾನೇ ಮುಂದೆ ನಿಂತು ಮದುವೆಯನ್ನ ಮಾಡಿಸಿದ್ದ ಭಾಸ್ಕರ್. ಈಗ 2 ಆರೋಪಿಗಳು ಪೊಲೀಸರ ಅತಿಥಿಯಾಗಿದ್ದಾರೆ. ಇವರಿಬ್ಬರ ಹಿಸ್ಟ್ರಿ ಕೆದಕಿರುವಂತ ಪೊಲೀಸರಿಗೆ ಒಂದ್ಸಲ ಶಾಕ್ ಆಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.